ಗೀತಾ ಗೀತಾ ಹಲೋ ಹಲೋ ಎಕ್ಸ್ಕ್ಯೂಸ್ ಮೀ, ಎಲ್ಲಿಗೆ ಬರ್ತಾ ಇದ್ದೀರಾ? ನೀರು ಬೆಚ್ಚಗಿದೆಯಾ ತಣ್ಣಗಿದೆಯಾ ಅಂತ ನೋಡಕ್ ಬಂದ್ವಿ. ಏನ್ರಿ ಈಗ ಕೇಳ್ತೀರಾ? ನೀರಲ್ಲಿ ಇಳಿಯಕ್ ಬಂದ್ವಿ. ಇಲ್ಲಿ ನಾವ್ ಆಟ ಆಡ್ತಿರೋದು ಕಾಣಿಸ್ತಿಲ್ವಾ ಸರ್? ಹೇ ನೋಡ, ನೀರಲ್ಲಿ ಆಟ ಆಡ್ತಾವ್ರಂತ. ಹೌದೇನೋ? ಇರೋ ಮಗ ಮಗ ಇಲ್ಲ ಒಳ್ಳೆ ಕುಳ್ಳೆ ಕಡೆ ಎಲ್ಲೋ ಕಾಣಿಸ್ತಾನೆ ಇಲ್ಲ, ಎಲ್ಲೋ ಓ ಮಗ ಇಲ್ಲೇ ಆಟ ಆಡ್ತಾವ್ರಿ, ಇವರು ಆಟ ಆಡ್ತಾವ್ರೆ. ನೀವ್ ಆಟ ಆಡ್ರಿ, ನಾವು ಡಿಸ್ಟರ್ಬ್ ಮಾಡಲ್ಲ. ಬೇಡ ವಿಜಿ, ಹುಡುಗಿರ್ ಇರ್ಬೇಕಾರೆ ಹುಡುಗರು ಬರ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಹೋಗು ವಿಜಿ. ಓಕೆ ಓಕೆ ಓಕೆ. ನೀವೆಲ್ಲ ಹೋಗ್ರ. ಸಿಂಕು, ಶರಣ್ಯ, ನೀವೆಲ್ಲ ಹೋಗ್ರಿ. ನೀವೆಲ್ಲ ಇದ್ರೆ ನನ್ನ ಹೆಂಡತಿಗೆ ನಾಚಿಕೆ ಆಗುತ್ತೆ. ನಾನು ಅವಳು ಇಬ್ಬರೇ ಇರ್ತೀವಿ. ವಿಜಯ್, ನಿನಗೆ ಮನುಷ್ಯರು ಭಾಷೆ ಅರ್ಥ ಆಗಲ್ಲ ಅಲ್ವಾ? ನಿಂದು ಅದೇ ರಾಗ ಅದೇ ಹಾಡು. ಆ ಕ್ಯಾಸೆಟ್ನ ಮತ್ತೆ ಯಾಕೆ ಪ್ಲೇ ಮಾಡ್ತೀಯಾ? ಇದು ಒಳ್ಳೆ ಕಥೆ ಆಯ್ತಲ್ಲ. ಯಾಕ್ರಿ ಸುಮ್ಮನೆ ಬೈತೀರಾ? ನಿಮ್ಮ ಆಟಿನ ಬಗ್ಗೆ ಟೇಪ್ ಹಾಕಿ ನಿಮ್ಮ ಕೋಪದ ಬಗ್ಗೆ ಮೈಕ್ ಕೊಟ್ಟಿದ್ದೀರಾ. ಸ್ವಲ್ಪ ಆಟಿಗೂ ಮಾತಾಡಕ್ ಬಿಡ್ರಿ. ನನ್ನ ಹಾರ್ಟು ಬ್ರೈನು ನನ್ನ ಬಾಯಿ ಹೇಳೋದೊಂದೇ. ನಾನು ನಿನ್ನ ಹೆಂಡತಿ ಅಲ್ಲ. ಓಕೆ, ಪರವಾಗಿಲ್ಲ. ಬಟ್ ನಾನು ನಿಮ್ಮ ಗಂಡನೇ. ಈ ಗಂಡ ಹೆಂಡತಿ ಎಲ್ಲಿರ್ತಾಳೋ ಅಲ್ಲೇ ಇರ್ತಾನೆ. ಏನ್ ಮಾಡ್ತಾ ಇದೀಯಪ್ಪ? ಸರ್, ನೀರಿಗೆ ಬೀಳಕ್ ಹೋಗ್ತಾ ಇದೀವಿ. ಏ, ಹುಡುಗಿಯರು ಆಡ್ತಾ ಇದ್ದಾರಪ್ಪ. ಓ, ಎಲ್ಲ ಒಕ್ಕೂರಿನಿಂದ ಹೇಳ್ತಾ ಇದ್ದೀರಪ್ಪ. ಆಡಿ, ಪರವಾಗಿಲ್ಲ. ಆದ್ರೆ ಹುಡುಗಿಯರೆಲ್ಲ ಇರ್ಬೇಕಾದ್ರೆ ಆಡ್ತಾರೆ ಅಲ್ವಾ? ಸರ್, ನಾವು ನೀರೊಳಗಡೆ ಇಳಿಯೋದ್ರಿಂದ ನಾವಿನ್ನು 1 ಅವರ್ ಇಲ್ಲೇ ಆಡ್ತೀವಿ. ನಾವೆಲ್ಲ ಆಡಿ ಹೋದ್ಮೇಲೆ ಅವ್ರು ನಾ ಬರಕ್ಕೆ ಹೇಳಿ. ಇಲ್ಲ ಅಂದ್ರೆ ನಮ್ಮ ಅಪ್ಪಂಗೆ ಫೋನ್ ಮಾಡ್ಬೇಕಾಗತ್ತೆ. ಅಯ್ಯೋ 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 ಅಯ್ಯೋ, ಏನೋ ಮಾಡ್ತಾ ಇದೀಯಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ ಸರ್? ಅಯ್ಯೋ, ನಾನೇನು ಬೀಳೋದಿಲ್ಲ, ಬಿಡಲ್ಲ. ನನ್ನ ಟೆನ್ಷನ್ ನನಗೆ, ನಿಂದು ಒಳ್ಳೆ. ನೋಡಮ್ಮ, ನಿನಗೆ ಮನಸ್ಸೋ ಇಚ್ಛೆ ಎಷ್ಟಾಗುತ್ತೋ ಅಷ್ಟೊತ್ತು ನೀರಲ್ಲಿರಮ್ಮ. ಅದು ಸಾಕಾಗ್ಲಿಲ್ವಾ? ನಿಮ್ಮ ಮನೆಗೆ ಬಂದ್ಬಿಟ್ಟು ನಾನೇ ನಿನಗೋಸ್ಕರ ನಿಮ್ಮ ಮನೆ ಮುಂದೆ ಒಂದು ದೊಡ್ಡದಾಗಿ ಸ್ವಿಮ್ಮಿಂಗ್ ಪೂಲ್ನ ಕಟ್ಟಿಸ್ಕೊಡ್ತೀನಮ್ಮ. ಆದ್ರೆ ನಿಮ್ಮ ಮಾತ್ರ ಹೇಳ್ಬೇಡ ಕಣಮ್ಮ. ಬಾರೋ ಕಂದ, ಇನ್ನು 2 ಗಂಟೆ ಅಷ್ಟೇ ತಾನೆ, ಆಮೇಲೆ ಅವರೆಲ್ಲ ಹೋಗ್ತಾರೆ, ನೀನೇ ಈಜಾಡುವೆ ಅಂತೆ. ಬಾರೋ. ಸರ್, ನಾನು ಬರಲ್ಲ ಸರ್. ಬಾರೋ ಸರ್, ಹೋಗಿ ಸರ್ ಸುಮ್ಮನೆ. ನಾನು ಸದಾನಂದ, ಕಾಲೇಜ್ ಹುಲಿ ಹೇಳ್ತಾ ಇರೋದು. ಬನ್ರೋ ಬನ್ರಪ್ಪ, ಬನ್ರೋ ಬನ್ರೋ. ಈ ಕತ್ತೆಗಳ ಜೊತೆ ಕುದುರೆನ ಎಳ್ಕೊಂಡು ಹೋದ್ರೆ ಕತ್ತೆಗಳು ತಾನಾಗೇ ಬರುತ್ತೆ. ಸರ್ ಸರ್ ಬಾರೋ ಸರ್. ಗೀತಾ, ವೆಲ್ಕಮ್ ಬ್ಯಾಕ್. ಆಹಾ, ಹುಡುಗರ ಕಾಟ ಇಲ್ಲ, ಒಳ್ಳೆ ವಾತಾವರಣ, ನೆಮ್ಮದಿಯಾಗಿ ಹೊಟ್ಟೆಗೆ ತೀರ್ಥನ ಹುಯ್ಕೋಬಹುದು. ನೆಮ್ಮದಿಯಾಗಿ ಕುಡಿಯೋಕ್ಕೂ ಬಿಡ.
ಹಲೋ, ದಿ ಗ್ರೇಟ್ ಲೆಕ್ಚರರ್ ಸದಾಶಿವ ಮಾತಾಡ್ತಾ ಇರೋದು. ಆ ಕಡೆದು ಯಾರು? ಈ ಕಡೆಯಿಂದನೇ ಗ್ರೇಟ್ ಫಾದರ್ BP ಶ್ರೀನಿವಾಸ ಮಾತಾಡ್ತಿರೋದು. ಹೇಳಿ ಸರ್. ಅಯ್ಯೋ, ನಿನ್ನ ಹತ್ರ ಏನಯ್ಯ ಹೇಳೋದು? ನನ್ನ ಮಗಳಿಗೆ ಫೋನ್ ಕೊಡಯ್ಯ. ಅಯ್ಯಯ್ಯೋ, ಅವಳು ಇಲ್ಲ ಸರ್. ಇಲ್ಲ ಅಂದ್ರೆ ಏನಯ್ಯ ಅರ್ಥ? ನೀನು ಅವಳು ಬಾಡಿಗಾರ್ಡ್ ತಾನೆ? ನೀನು ಅವಳ ಜೊತೆ ಇರ್ಬೇಕಲ್ವಾ? ಸರ್, ನಾನು ಬಾಡಿಗಾರ್ಡ ಸರ್? ನಾನು ಅವಳಿಗೆ ಲೆಕ್ಚರರ್ ಅಲ್ವಾ ಸರ್? ಅದು ಕಾಲೇಜಲ್ಲಿ. ಈ ಟ್ರಿಪ್ ಮುಗಿಯೋವರೆಗೂ ನೀನು ಅವಳ ಬಾಡಿಗಾರ್ಡೆ. ಆಯ್ತು ಸರ್, ಆಯ್ತು. ಸರಿ, ನನ್ನ ಮಗಳಿಗೆ ಫೋನ್ ಕೊಡು. ಓಕೆ ಸರ್, ಕೊಡ್ತೀನಿ. ಸರ್, ಅವರು ಆಟ ಆಡ್ತಾ ಇದ್ದಾರೆ ಸರ್. ಎಲ್ಲಯ್ಯ? ನೀರ್ನಲ್ಲ. ಸರ್, ನಿಮಗೆ ಹೇಗೆ ಗೊತ್ತಾಯ್ತು? ಅಯ್ಯೋ ಮಗನನ್ ಮಗನೇ, ಅವಳು ನೀರು ಇಳಿಬಾರ್ದು, ನೀರಲ್ಲಿ ಆಟ ಆಡಬಾರ್ದು. ಸರ್, ನೆಗಡಿ ಆಗುತ್ತೆ ಅಂತ ಹೆದರ್ಬೇಡಿ ಸರ್, ನನ್ನ ಹತ್ರ ಮಾತ್ರೆಗಳೆಲ್ಲ ಇದೆ. ಅಯ್ಯೋ ನಿನ್ ತಲೆ. ಅವಳಿಗೆ ಜಲಕಂಟಕ ಇದೆ ಕಣಯ್ಯ. ಅವಳು ನೀರ್ಗಿಳಿದು ಆಟ ಆಡಿದ್ರೆ ಅಪಾಯ ಆಗ್ಬೋದು. ಮೊದ್ಲು ಅವಳನ್ನ ಮೇಲಿಗೆ ಬರಕ್ ಹೇಳು. ಆಯ್ತು ಸರ್, ಹೇಳ್ತೀನಿ. ಈಗಲೇ ಬರಕ್ ಹೇಳ್ರಿ, ಹೇಳ್ರಿ. ಅಯ್ಯೋ, ಈಗಲೇ ಹೋಗಿ ಹೇಳಯ್ಯ. ಆಯ್ತು ಸರ್, ಈಗಲೇ ಈ ಕ್ಷಣದಲ್ಲೇ ಹೇಳ್ತೀನಿ ಸರ್. ನೀವು ಆರಾಮಾಗಿರಿ ಸರ್. ಓಕೆ ಸರ್, ಆಯ್ತು ಸರ್. ನಿನ್ಗೆ ಹೇಳ್ದೆ ತಾನೆ ಅವಳ ಕಳ್ಸೋದ್ ಬೇಡ ಅಂತ. ನೀನೇ ಸೆಮಿಸ್ಟ್ರು ಅದು ಇದು ಮಣ್ಣು ಮಸಿ ಅಂತ ಬಡ್ಕೊಂಡೆ ಕಳಿಸ್ದೆ. ಈಗ ನನ್ನ ತಲೆ ತಿಂತಾ ಇದ್ದೆ. ಜಾಸ್ತಿ ಆಯ್ತಲ್ಲ ಕಾಟ. ಅಲ್ಲ, ಅವ್ರೇನು ಮುಳುಗಿ ಸಾಯೋದಕ್ಕೇನು ಬಾವಿನಲ್ಲಿ ಈಜಾಡ್ತಾ ಇದ್ರಾ, ಏನ್ ಸಮುದ್ರದಲ್ಲಿ ಈಜಾಡ್ತಾ ಇದ್ರಾ? ಆಡ್ತಾ ಇರೋದು 3 ಅಡಿ ಜಾಗದಲ್ಲಿ. ಅದಲ್ಲಿ ಮುಳುಗಿ ಸತ್ತು ಹೋಗ್ಬಿಡ್ತಾರಂತೆ. ಬೇರೆ ನೋಡ್ರೆ, ನಾವೊಂದು ಆಟ ಆಡೋಣವಾ? ಏನೇ ಅದು? ಯಾರು ಜಾಸ್ತಿ ಹೊತ್ತು ನೀರಲ್ಲಿ ಮುಳುಗಿರ್ತಾರೆ ಅಂತ ನೋಡೋಣವಾ? ಏನೇ ಗೀತಾ, ಹೊಸ ಆಟ ಆಡಿಸ್ತಿದ್ಯಾ? ಈ ಆಟದಲ್ಲಿ ಗೆದ್ರೆ ಏನ್ ಗಿಫ್ಟ್ ಕೊಡ್ತೀಯಾ? ಹಾ, ಹೊರಡೋ ಹೊತ್ತಿಗೆ ರೆಸಾರ್ಟ್ ಅವರು ಹಾರ ಹಾಕಿ ಸನ್ಮಾನ ಮಾಡ್ತಾರಂತೆ. ಸರಿ, ಆಡೋಣ. ನಾವ್ ರೆಡಿ. ರೆಡಿ. ಇವಾಗ ಫಸ್ಟ್ ಯಾರು ಮುಳುಗ್ತೀರಾ? ಸೌಮ್ಯ, ನೀನ್ ಫಸ್ಟ್. ಗೀತಾ, ನಾನ್ ಕೌಂಟ್ ಮಾಡ್ತೀನಿ. ರೆಡಿ? 1 2 3 ಗೋ. 1 2 3. ಅವ್ಳ ಕೈಲಿ ಆಗಿಲ್ಲ. ಓಕೆ, ಇವಾಗ ಶರಣ್ಯ ನೀನು. 1 2 3. ಓಕೆ, ಇವಾಗ ನಾನ್ ಟ್ರೈ ಮಾಡ್ತೀನಿ. ರೆಡಿನಾ? 6 7 8 9 10 12 13 14 15 17 18 19 20 23 24 25 26
ಹೆಂಗೆ ನಾವು ನಾಳೆ ಸನ್ಮಾನ ನನ್ಗೆ ಫಿಕ್ಸು. ಈ ಸನ್ಮಾನ ನಿಮ್ಗೂ ಬೇಕು ಅಂದ್ರೆ ಈ ಗೇಮ್ನ ಇನ್ನೊಂದ್ಸಲಿ ಆಡೋಣ. ಗೀತಾ, ನಮಗ್ ತುಂಬಾ ಸುಸ್ತಾಗಿದೆ ಕಣೆ, ನಾವ್ ಹೋಗ್ತೀವಿ. ಏಯ್, ಎಲ್ಲೇ ಹೋಗ್ತಿದ್ದೀರಾ? ಇನ್ನು 1 hour ಟೈಮ್ ಇದೆ. ಪರವಾಗಿಲ್ಲ, ನೀನ್ ಆಟಾಡ್ತಿರೋ. ಆಯ್ತು, ನಾನಿನ್ನು 1 hour ಆದ್ಮೇಲೆ ಬರೋದು. ತಂಗ್ಯವ್ವ, ಶ್ರೀಕರ ಮಾಡಿರೋ ಮಾಸ್ಟರ್ ಪ್ಲಾನ್ ಚೆನ್ನಾಗಿದೆ ಅಲ್ವಾ? ಕೇಳೋಕೆನೋ ತುಂಬ ಚೆನ್ನಾಗಿದೆ ದೊಡ್ಡಣ್ಣ, ಆದರೆ ಹಾಗೆ ಮಾಡಬೇಕಲ್ವಾ? ಯಾಕಾಗಲ್ಲ, ಅವನ ವಿವರಣೆ ಅಂತೂ ಅದ್ಭುತವಾಗಿತ್ತು. ಅವನು ಹಾಗೆ ಮಾಡ್ದ ಅಂತಂದರೆ ಆ ಗೀತಾಗೆ ಟಿಕೆಟ್ ಗ್ಯಾರಂಟಿ. ಮಾಡಿರ್ತಾನೆ ಅಂತೀಯಾ? ದೊಡ್ಡಣ್ಣ, ಶ್ರೀಕರ್ದೆ ಫೋನ್. ಹಲೋ. ಕೆಲಸ ಮುಗೀತು ಮೇಡಮ್. ವಾಟ್? ಮುಗೀತು ಅಲ್ಲ, ಮುಗಿಸ್ತೆ ಮೇಡಮ್. ಗೀತಾ ಸತ್ತೋದ್ಲಾ? ಕನ್ಫರ್ಮಾ? ಕನ್ಫರ್ಮ್ ಮೇಡಮ್. ಒಂದು ನಿಮಿಷ ಇರು, ಈಗ ಹೇಳು. ಸ್ವಿಮ್ಮಿಂಗ್ ಪೂಲಲ್ಲಿ ನಾನು ತೋಡಿದ ಸಮಾಧಿ ಮೇಲೆ ಅವಳು ಕೂತ್ಕೊಂಡಿದ್ದಾಯ್ತು. ಇನ್ನೇನಿದ್ರು ಅವಳ ಹೆಣ ತೇಲೋದಷ್ಟೇ ಬಾಕಿ. ಇಲ್ಲ, ಯಾರಾದ್ರೂ ನೋಡಿ ಗೀತಾ ಗೀತಾ ಅಂತ ಕಿರ್ಚಿ ಅವಳು ಓದ್ಲು ಅಂತ ಗೋಳಾಡ್ಬೇಕು ಅಷ್ಟೇ ಮೇಡಮ್. ಫಸ್ಟ್ ಬಾಲ್ಗೆ 6 ಹೊಡಿತೀಯ ಅಂತ ಅಂದ್ಕೊಂಡಿದ್ದೆ, ಬಟ್ ಮ್ಯಾಚೇ ವಿನ್ ಆಗ್ಬಿಟ್ಟಿದ್ಯಾ ಶ್ರೀಕರ್. ಅದು ಸರಿ, ಈ ಹಗ್ಗ ಕಲ್ಲು ಎಲ್ಲ ಡೌಟ್ ಕ್ರಿಯೇಟ್ ಮಾಡಲ್ವಾ? ಇಲ್ಲ ಮೇಡಮ್, ಯಾಕೆಂದ್ರೆ ಇಲ್ಲೇ ಪಕ್ಕದಲ್ಲಿರೋ ಸ್ವಿಮ್ಮಿಂಗ್ ಪೂಲಲ್ಲಿ ಕೆಲಸ ನಡೀತಾ ಇದೆ. ಅಲ್ಲಿ ಹಗ್ಗ, ಪೈಪು, ಸಿಮೆಂಟು, ಕಲ್ಲು ಎಲ್ಲ ಇದೆ. ಹಾಗಾಗಿ ಯಾರಿಗೂ ಡೌಟ್ ಬರಲ್ಲ ಮೇಡಮ್. ಓಕೆ. ದೊಡ್ಡಣ್ಣ ತಂಗಿ, ಗೀತಾ ಅನ್ನೋ ಪಯಣಕ್ಕೆ ಈ ಶ್ರೀಕರ ಮಂಗಳ ಹಾಡೇ ಬಿಟ್ಟ. ಹೌದಣ್ಣ, ಹೌದು. ಫೈನಲಿ